ಇದು ಒಂದು ವೆಲ್ಕಮ್ ಪ್ರಕರಣ ಅಂತ ನಾವು ಹೇಳ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಸರ್ಕಾರದ್ದು ಯಾವುದು ಪ್ರಾಮುಖ್ಯತೆ ಇದೆ, ಯಾವುದು ಅಪ್ರೋಚ್ ಯಾವುದು ಇದೆ, ಅದು ನಾನ್ ವಯೋಲೆಂಟ್ ಅಪ್ರೋಚ್. ಸರೆಂಡರ್ ಮಾಡಿಸೋದು, ರಿಹ್ಯಾಬಿಲಿಟೇಷನ್ ಮಾಡಿಸೋದು ಒಂದು ವೆಲ್ಫೇರ್ ಸ್ಟೇಟ್ದು ಒಂದು ಆಸ್ಪೆಕ್ಟ್ ಅಂತ ನಾವು ಹೇಳಬೇಕಾಗ್ತದೆ. ಅದನ್ನು ಅನುಸರಣೆ ಮಾಡಿಬಿಟ್ಟು ನಮ್ಮ ನಕ್ಸಲ್ ನಿಗ್ರಹ ದಳ ಯಾವುದು ಇತ್ತು, ಅವರು ತುಂಬಾ ಕಷ್ಟಪಟ್ಟು ಇವೆಲ್ಲ ಸಾಧಿಸಿದ್ದಾರೆ. ಅವರಿಗೆ ನಂದು ವಂದನೆಗಳು. ನಮ್ಮ ಆಫೀಸರ್ಸ್ ಇದ್ದಾರೆ ಇಲ್ಲಿ, ಚಂದ್ರಶೇಖರ್ ಅವರು ADG ಸೂಪರ್ವೈಸರಿ ಆಫೀಸರ್ಸ್, ಮೇಡಮ್ ಇಸ್ ಕಮಾಂಡರ್ ಆ್ಯಂಟಿ ನಕ್ಸಲ್ ಫೋರ್ಸ್, ಮತ್ತು ಪ್ರಮುಖವಾಗಿ ಜಿತೇಂದ್ರ ದಯಾಮ ಅವರು ತುಂಬಾ ಪ್ರಯತ್ನ ಮಾಡಿಸಿದ್ದಾರೆ. ಈ ಪ್ರಕರಣದಲ್ಲಿ ನಮ್ಮ ಬೇರೆ ಪೊಲೀಸ್ ಆಫೀಸರ್ಸ್ ಯಾರು, ಡಿಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ಸ್ ಮತ್ತು ಇಂಟೆಲಿಜೆನ್ಸ್ ಅವರು, ನಿಂಬಾಳ್ಕರ್ ಅವರು, ಫೈರಾಜ್ ಅವರು, ಅವ್ರದ್ದೆಲ್ಲ ತುಂಬಾ ಇಂಪಾರ್ಟೆಂಟ್ ಎಲ್ಲ ರೋಲ್ಸ್ ಇವೆ. ಅವರಿಗೆ ನಾವೆಲ್ಲ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇರ್ತೀವಿ. ಇದು ಒಂದು ಮುಂದೆ ಒಳ್ಳೆಯದಾಗಲಿ ಅಂತ ಇವರು ಸರೆಂಡರ್ ಮಾಡಿದ್ದಾರೆ. ಇನ್ನೊಂದಿಷ್ಟು ನಕ್ಸಲರು ಏನಾದರೂ ಶರಣಾಗುವಂಥ ಮುನ್ಸೂಚನೆ ನಿಮಗಿದೆಯಾ? ಅದು ನಾವು ಹೇಗೆ ಹೇಳಲಿಕ್ಕೆ ಬರ್ತದೆ. ಇವರು ಮುಖ್ಯ ನಕ್ಸಲರು ಇದ್ದರು, ಮೇನ್ ನಕ್ಸಲ್ ಲೀಡರ್ಸ್ ಆಫ್ ದಿ ಸ್ಟೇಟ್. ಅವರಿಗೆ ಸರೆಂಡರ್ ಆಗಿದ್ದಾರೆ, ಅದು ಅಷ್ಟೇ ನಾವು ಹೇಳ್ಬೋದು. ಅಂದಾಜು ಎಷ್ಟು ಜನ ಟೀಮ್ ಇದ್ರು ಸರ್ ಇವರು? ಈಗ 6 ಜನನೇ ಇದ್ದರು. ಇವರ ಕೆಳಗಡೆ ಇನ್ನೊಂದಿಷ್ಟು ಜನ ಇವರೇ ಇದ್ದರು ಅಂತ ತಿಳ್ಕೊಳ್ಳಿ. ಅದು ಸರ್ಕಾರ ಮೇಲೆ ನಾವು ಬಿಡ್ತೀವಿ, ನಾವು ಪೊಲೀಸರು. ಸೊ ವಿ ಕ್ಯಾನ್ ಓನ್ಲಿ ಟಾಕ್ ಆನ್ ಎಕ್ಸಿಕ್ಯೂಟಿವ್ ಆಸ್ಪೆಕ್ಟ್ಸ್. ನೀವು ನೋಡಿದ್ದೀರಿ ಅಲ್ಲ, ನಾವು ಅಪ್ರೋಚ್ ಮಾಡಲಿಲ್ಲ. ಅದರಲ್ಲಿ ನಮ್ಮ ಪಾತ್ರ ಏನಿಲ್ಲ. ಆ್ಯಂಟಿ ನಕ್ಸಲ್ ಫೋರ್ಸು ದಯವಿಟ್ಟು ತಾವು ಗೌರ್ಮೆಂಟ್ನವರಿಗೆ ಕೇಳಬೇಕು. ಬಿಕಾಸ್ ಮೀಡಿಯೇಟರ್ಸ್ ಎಲ್ಲ ಅವ್ರ ಕಡೆಯಿಂದ ಹೋಗಿತ್ತು. ಸರ್, ಈಗ ನಕ್ಸಲ್ ಮುಕ್ತ ಆಯ್ತಾ ಸರ್ ರಾಜ್ಯ ಈ ಪ್ರಕ್ರಿಯೆಯಿಂದ? ಆ ಥರ ನಾವು ಹೇಳಂಗಿಲ್ಲ. ನಾವು ಒಂದು ಅಧ್ಯಾಯದ ಅಂತಿಮ ಭಾಗಕ್ಕೆ ಬಂದಿದ್ದೀವಿ. ಪೂರ್ತಿ ನಕ್ಸಲಿಸಮೇ ಮುಗೀತು ಅಂತ ಹೇಳೋದು ಸರಿಯಲ್ಲ. ನಾವು ನೋಡಬೇಕು, ಮುಂಜಾಗ್ರತೆಯನ್ನು ಇಟ್ಕೋಬೇಕಾಗ್ತದೆ. ವಿ ಕ್ಯಾನಾಟ್ ಸೇ ಫಾರ್ ಶ್ಯೂರ್ ವೆದರ್ ಇಟ್ ಈಸ್ ಓವರ್ ಆರ್ ನಾಟ್. ಇಟ್ಸ್ ಅ ಮೂವ್ಮೆಂಟ್ ಅಲ್ವಾ ರೀ. ಸಮ್ ನಕ್ಸಲೈಟ್ಸ್ ಹ್ಯಾವ್ ಸರೆಂಡರ್ಡ್.